Welcome to online classes for PUC Second Year Commerce and Arts. The lesson number is 6th unit, Emerging Trends of Indian Politics. ಸಮಕಾಲೀನ ರಾಜಕೀಯ ಬೆಳವಣಿಗೆಗಳು ಈ 6ನೇ ಯೂನಿಟನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದರಲ್ಲಿ ಮೀನಿಂಗ್ ಆಫ್ ಕೊಯಿಲಿಷನ್ ಪೊಲಿಟಿಕ್ಸ್, ಕೊಯಿಲಿಷನ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್, ಇದರಲ್ಲಿ ನಾವು ಮೀನಿಂಗ್ ಆಫ್ ಕೊಯಿಲಿಷನ್ ಮೀನಿಂಗ್ ಆಫ್ ಕೊಯಿಲಿಷನ್ ಇದರ ಬಗ್ಗೆ ನಾವು ನೋಡಬೇಕಾಗಿದೆ. ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳಿಬೇಕಾಗಿದೆ. ಆಫ್ಟರ್ ದಿ ಜನರಲ್ ಎಲೆಕ್ಷನ್ಸ್, when no political parties gains absolute majority, two or more parties come together to form a coalition government. ಸಾರ್ವತ್ರಿಕ ಚುನಾವಣೆಯ ನಂತರ ಯಾವೊಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರ ರಚಿಸುವಷ್ಟು ಸ್ಪಷ್ಟ ಬಹುಮತ ಲಭ್ಯವಾಗದೇ ಇದ್ದಾಗ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡುವುದನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರವು ಅವಶ್ಯಕವಾಗಿದೆ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳ ಜೊತೆಗೂಡಿಕೊಂಡು ಇವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಅದಕ್ಕೆ ಈ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳನ್ನು ಹಾಕಿಕೊಂಡು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ಬದಿಗಿಟ್ಟು ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ. ದ ಪಾರ್ಟ್ನರ್ಸ್ ಆಫ್ ದ ಅಲಯನ್ಸ್ set aside their political ideologies and accept some common minimum programs to run a coalition government. ಇವತ್ತು ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಸೈದ್ಧಾಂತಿಕ ಭಿನ್ನತೆಯನ್ನು ನಾವು ಕಾಣ್ತೀವಿ. ಆ ಸೈದ್ಧಾಂತಿಕ ಭಿನ್ನತೆಯನ್ನು ಬದಿಗಿಟ್ಟು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳೊಂದಿಗೆ ಬದ್ಧವಾಗಿ ರಾಜಕೀಯ ಪಕ್ಷಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಸರ್ಕಾರಗಳ ರಚನೆ ಮಾಡ್ತಕ್ಕಂಥ ಇರೋದನ್ನು ನಾವು ನೋಡ್ತೀವಿ. ಎಕ್ಸಾಮಿನೇಷನ್ನಲ್ಲಿ ಎಕ್ಸ್ಪ್ಯಾಂಡ್ CMP ಅಂತೇಳಿ ಕೇಳ್ತಾರೆ. CMPಯನ್ನು ವಿಸ್ತರಿಸಿರಿ ಅಂದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಅಂತೇಳಿ ಕನ್ನಡದಲ್ಲಿ ಅದನ್ನು ನಾವು ಅರ್ಥೈಸಬಹುದಾಗಿದೆ. The coalition government may be formed by different political parties by willingness to surrendering their individual party programs or ideologies to meet the national crisis. ರಾಷ್ಟ್ರೀಯ ಹಿತಾಸಕ್ತಿಗೆ ಬದ್ಧವಾಗಿ ತಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟುಕೊಂಡು ಇವತ್ತು ಪಕ್ಷಗಳು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ರಚಿಸಿಕೊಂಡು ಇವತ್ತು ಸರ್ಕಾರಗಳ ರಚನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಮ್ಮಿಶ್ರ ಸರ್ಕಾರಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಿದ್ದಾವೆ. ಪ್ರದೇಶ, ಭಾಷೆ ಹಾಗೂ ಧರ್ಮ, ಜಾತಿ ಮುಂತಾದ ಆಧಾರದಲ್ಲಿ ರಾಜಕೀಯ ಪಕ್ಷಗಳು ಇವತ್ತು ರಚನೆಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತಮಿಳುನಾಡು, ಗೋವಾ, ಗುಜರಾತ್, ಕೇರಳ, ದೆಹಲಿ, ಜಮ್ಮು ಕಾಶ್ಮೀರ್, ಪಂಜಾಬ್ ಮುಂತಾದ ಕಡೆಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷಗಳು ತಲೆ ಎತ್ತಿದ್ದಾವೆ. ಉದಾಹರಣೆಗೆ ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ, ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಬಿಹಾರ ರಾಜ್ಯದಲ್ಲಿ
RJD, JDU, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ರವರ ಸಮಾಜವಾದಿ ಪಾರ್ಟಿ, ಬಹುಜನ್ ಸಮಾಜವಾದಿ ಪಾರ್ಟಿ, ಕರ್ನಾಟಕದಲ್ಲಿ ಜನತಾದಳ ಸೆಕ್ಯುಲರ್, ಮಹಾರಾಷ್ಟ್ರದಲ್ಲಿ ಶಿವಸೇನಾ, ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ, ತಮಿಳುನಾಡಿನಲ್ಲಿ AIADMK, ಅಸ್ಸಾಂದಲ್ಲಿ ಅಸ್ಸಾಂ ಗಣ ಪರಿಷತ್, ಪಂಜಾಬ್ದಲ್ಲಿ ಶಿರೋಮಣಿ ಅಕಾಲಿ ದಳ್. ಹೀಗೆಲ್ಲ ಭಾಷೆ, ಪ್ರದೇಶ, ಧರ್ಮ, ಜಾತಿಯ ಆಧಾರದಲ್ಲಿ ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳು ತಲೆ ಎತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ನಮ್ಮ ದೇಶದಲ್ಲಿ ಯಾವೊಂದು ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಸಿಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದ್ದು 1977ರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಸ್ಥಾಪನೆಯಾದ ಜನತಾ ಪಕ್ಷವು ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರ ರಚನೆಯಾಯಿತು. ಅದೊಂದು ಜನತಾ ಪಕ್ಷವಾಗಿದ್ದರೂ ಸಹಿತ ಆ ಪಕ್ಷದಲ್ಲಿ ಅನೇಕ ಸಣ್ಣ ಪುಟ್ಟ ಪಕ್ಷಗಳು ವಿಲೀನವಾಗಿದ್ದು ಅದನ್ನು ಮೊದಲ ಸಮ್ಮಿಶ್ರ ಸರ್ಕಾರ ದೇಶದಲ್ಲಿ ಸ್ಥಾಪನೆಯಾಗಿತ್ತು ಅಂಥೇಳಿ ಹೇಳಲಾಗ್ತದೆ. ತದನಂತರ PV ನರಸಿಂಹರಾವ್ ಸರ್ಕಾರ, ತದನಂತರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, HD ದೇವೇಗೌಡರ ಸರ್ಕಾರ, ಇಂದ್ರಕುಮಾರ್ ಗುಜ್ರಾಲ್ರವರ ಸರ್ಕಾರ, ಅದಕ್ಕಿಂತ ಮೊದಲು ವಿಶ್ವನಾಥ್ ಪ್ರತಾಪ್ ಸಿಂಗರ ಸರ್ಕಾರ, ಚಂದ್ರಶೇಖರ್, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ, ಈ ಎಲ್ಲ ಪ್ರಧಾನಮಂತ್ರಿಗಳು ಸಮ್ಮಿಶ್ರ ಸರ್ಕಾರದ ಮೂಲಕನೇ ಬಂದಂತಹ ಪ್ರಧಾನಮಂತ್ರಿಗಳಾಗಿದ್ದಾರೆ. ಆ ಸರ್ಕಾರಗಳೆಲ್ಲವೂ ಸಮ್ಮಿಶ್ರ ಸರ್ಕಾರಗಳೇ ಅಂಥೇಳಿ ನಾವು ಹೇಳ್ಬೋದಾಗಿದೆ. ಹಾಗೆಯೇ ಈ ಕೊಯಿಲಿಷನ್ ಅನ್ನೋ ಇಂಗ್ಲಿಷ್ ಪದದ ಅರ್ಥ ಸಮ್ಮಿಶ್ರ, ಕೂಡಿಕೊಳ್ಳುವುದು, ಕೂಡಿಕೊಂಡು ರಚಿಸುವುದು ಅಂತೇಳಿ. ಅದು ಲ್ಯಾಟಿನ್ ಭಾಷೆಯಾದ ಕೊಯಲಿಶಿಯೋ ಇಂದ ಕೊಯಿಲಿಷನ್ ಆಗಿದೆ. ಕೋ ಮೀನ್ಸ್ ಟುಗೆದರ್, ಆಮೇಲೆ ಅಲೆಸ್ಸ ಮೀನ್ಸ್ ಟು ಗ್ರೋ, ಕೂಡಿಕೊಂಡು ಬೆಳೆಯುವುದು, ಇದರ ಅರ್ಥವಾಗ್ತದೆ ಕೊಯಿಲಿಷನ್ ಅಂತೇಳಿ. ಎಫ್ ಎ ಆಗ್ ಅನ್ನೋ ಒಬ್ಬ ರಾಜಕೀಯ ಚಿಂತಕರು ಹೇಳ್ತಾರೆ, ಇಟ್ ಈಸ್ ಅ ಸಿಸ್ಟಮ್ ವೇರ್ ಮೆಂಬರ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಯುನೈಟೆಡ್ ಟು ಫಾರ್ಮ್ ಅ ಗವರ್ನಮೆಂಟ್ ಆರ್ ಮಿನಿಸ್ಟ್ರಿ ಈಸ್ ಕಾಲ್ಡ್ ಕೊಯಿಲಿಷನ್. ಇಟಲಿ, ಜರ್ಮನಿ, ಫ್ರಾನ್ಸ್, ಇಂಡಿಯಾ, UK ಮುಂತಾದ ದೇಶಗಳಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರಗಳಿದ್ದಾವೆ. ಅಂದರೆ ಅನೇಕ ಪಕ್ಷಗಳು ಸೇರಿಕೊಂಡು ಮಂತ್ರಿಮಂಡಲ ಅಥವಾ ಸರ್ಕಾರ ರಚನೆ ಮಾಡುವುದನ್ನು ಕೊಯಿಲಿಷನ್ ಅಥವಾ ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರೀತಾರೆ. ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಭಾರತ ದೇಶದಲ್ಲಿ ಪಕ್ಷಗಳು ಕೂಡಿಕೊಂಡು ಸರ್ಕಾರ ರಚನೆ ಮಾಡ್ತಾ ಇದ್ದಾವೆ. ಕೇಂದ್ರದಲ್ಲಿ ಇರ್ತಕ್ಕಂಥ ಇವತ್ತಿನ ನರೇಂದ್ರ ಮೋದಿಯವರ NDA ನೇತೃತ್ವದ ಸರ್ಕಾರ. ಇಲ್ಲಿ ನಮ್ಮಲ್ಲಿ ಎರಡು ಗುಂಪುಗಳನ್ನು ಮಾಡ್ಕೊಂಡಿದೆ, NDA ಆ್ಯಂಡ್ UPA. NDA ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, UPA ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಮೊದಲಾಗಿ ನಾವು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ನೋಡೋಣ. ಕೊಯಿಲಿಷನ್ ಈಸ್ ದಿ ಪ್ರಾಡಕ್ಟ್ ಆಫ್ ಮಲ್ಟಿ ಪಾರ್ಟಿ ಸಿಸ್ಟಮ್. ಸಮ್ಮಿಶ್ರ ಸರ್ಕಾರವು ಅನೇಕ ಪಕ್ಷಗಳಿಂದ ಕೂಡಿಕೊಂಡಿರ್ತಕ್ಕಂಥ ಸರ್ಕಾರವಾಗಿದೆ ಅನ್ನೋದನ್ನು ನಾವು ಇಲ್ಲಿ ಮೊದಲನೇದಾಗಿ ಕಾಣ್ಬೋದಾಗಿ. ಇಟ್ ಈಸ್ ಎ ಡೆಮೊಕ್ರೆಟಿಕ್ ಅರೇಂಜ್ಮೆಂಟ್. ಇದೊಂದು ಪ್ರಜಾಸತ್ತಾತ್ಮಕ ರಚನೆಯಾಗಿದೆ. ನೋಡಿ, ಒಂದೇ ಒಂದು ರಾಜಕೀಯ ಪಕ್ಷ ಮೂಲಕ ಸರ್ಕಾರ ರಚನೆಯಾಗದೆ ಅನೇಕ ಪಕ್ಷಗಳಿಂದ ಕೂಡಿಕೊಂಡು ಭಿನ್ನತೆಯಿಂದ ಹೊಂದಿರತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ಸೈದ್ಧಾಂತಿಕತೆಯನ್ನು ದೂರ ಇಟ್ಟು
ಪ್ರಜಾಪ್ರಭುತ್ವದ ಅಡಿನಲ್ಲಿ ಸರ್ಕಾರ ರಚನೆಯನ್ನು ಮಾಡುವುದು ಇದು ಪ್ರಜಾಸತ್ತಾತ್ಮಕ ಬೆಳವಣಿಗೆ ಅಂತೇಳಿ. ಇಲ್ಲಿ ಅನೇಕ ಪ್ರದೇಶ, ಭಾಷೆ, ವರ್ಗ, ಜನಾಂಗದಿಂದ ಕೂಡಿರ್ತಕ್ಕಂಥ ಪಕ್ಷಗಳ ಪ್ರತಿನಿಧಿಗಳು ಮಂತ್ರಿಮಂಡಲದಲ್ಲಿ ಸರ್ಕಾರದಲ್ಲಿ ಭಾಗಿಯಾಗಿರ್ತಾರೆ. ಹೀಗಾಗಿ ಇಟ್ ಈಸ್ ಅ ಡೆಮೊಕ್ರೆಟಿಕ್ ಅಲಯನ್ಸ್, ಡೆಮೊಕ್ರೆಟಿಕ್ ಅರೇಂಜ್ಮೆಂಟ್ ಅಂತೇಳಿ ಕರೀತಾರೆ. ಇಟ್ ಚಾಲೆಂಜಸ್ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್ ಆ್ಯಂಡ್ ಇನ್ ವಿಚ್ ಸ್ಮಾಲರ್ ಪಾರ್ಟೀಸ್ ಕಮ್ ಟುಗೆದರ್ ಟು ಡಿಫೀಟ್ ದಿ ಬಿಗ್ಗರ್ ಒನ್ಸ್ ಇನ್ ಎಲೆಕ್ಷನ್ಸ್ ಆ್ಯಂಡ್ ಸ್ನ್ಯಾಚ್ ದಿ ಪವರ್ ಆ್ಯಂಡ್ ವೈಸ್ ವರ್ಸ. ಏಕಪಕ್ಷ ಪ್ರಾಬಲ್ಯತೆಗೆ ಸಮ್ಮಿಶ್ರ ಸರ್ಕಾರಗಳು ಕಡಿವಾಣವನ್ನು ಹಾಕಿದಾಗ ಮೊದಲೊಂದು ಕಾಲ ಇತ್ತು. ಕಾಂಗ್ರೆಸ್ ಪಕ್ಷವು ಬಲಿಷ್ಠ ಏಕಮಾತ್ರ ಪಕ್ಷವಾಗಿತ್ತು. ಆದರೆ ಇವತ್ತು ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆಯಿಂದ ಇವತ್ತಿನ ದಿನಮಾನಗಳಲ್ಲಿ ಏಕಪಕ್ಷ ಪ್ರಾಬಲ್ಯತೆ ಕಡಿಮೆಯಾಗಿದೆ. ಇದು ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಇವತ್ತು ಪ್ರಾಧಾನ್ಯತೆಯನ್ನು ಸರ್ಕಾರದಲ್ಲಿ ಭಾಗಿಯಾಗಿ ಪ್ರಾಧಾನ್ಯತೆಯನ್ನು ಪಡೀತಾ ಇದ್ದಾವೆ. ಇವತ್ತು ಈ ಕೇಂದ್ರದಲ್ಲಿರ್ತಕ್ಕಂಥ ಈ NDA ಸರ್ಕಾರದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಸಹಿತ ಉನ್ನತ ಸ್ಥಾನವನ್ನು ಪಡೆದಿದ್ದಾವೆ. ಲೋಕ ಜನಶಕ್ತಿ ರಾಮ್ ವಿಲಾಸ್ ಪಾಸ್ವಾನ ರವರ ಲೋಕ ಜನಶಕ್ತಿ ಪಾರ್ಟಿ ಕೆಲವು ಸ್ಥಾನಗಳನ್ನು ಅದು ಹೊಂದಿದೆ. ಆದರೆ ಕೇಂದ್ರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಮಂತ್ರಿ ಆಗಿದ್ದರು ರಾಮ್ ವಿಲಾಸ್ ಪಾಸ್ವಾನ್. ಇತ್ತೀಚೆಗೆ ಅವರು ನಿಧನರಾಗಿದ್ದಾರೆ. ಹಾಗೆಯೇ ಶಿವಸೇನಾ, ಶಿರೋಮಣಿ ಅಕಾಲಿದಳ, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇವತ್ತು ಭಾಗಿಯಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇಟ್ ಮೇ ಬಿ ಪ್ರೀಪೋಲ್ ಆರ್ ಪೋಸ್ಟ್ಪೋಲ್ ಅಲಯನ್ಸ್ ಅಂತ ಹೇಳ್ತಾರೆ. ಸಮ್ಮಿಶ್ರ ಸರ್ಕಾರ ಬರಬೇಕಾದ್ರೆ ಪ್ರೀಪೋಲ್ ಆ್ಯಂಡ್ ಪೋಸ್ಟ್ಪೋಲ್ ಅಲಯನ್ಸ್ನ ಮಾಡ್ಕೊಂಡಿರ್ತಾರೆ. ಪ್ರಾದೇಶಿಕ ಪಕ್ಷಗಳ ಜೊತೆಗೆ ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ಪೂರ್ವ ಹಾಗೂ ಚುನಾವಣಾ ನಂತರದ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವುದನ್ನು ಸಹಿತ ನಾವಿಲ್ಲಿ ಗಮನಿಸಬಹುದಾಗಿದೆ. Alliance parties prefer to have a common minimum programs. ನಾನು ಈಗಾಗಲೇ ಹೇಳಿದ್ದೀನಿ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳಿಗೆ ಬದ್ಧವಾಗಿ ರಾಜಕೀಯ ಪಕ್ಷಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಸರ್ಕಾರ ರಚನೆಯನ್ನು ಮಾಡಿರ್ತಾರೆ. ತಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟುಕೊಂಡು ಸರ್ಕಾರ ರಚನೆ ಮಾಡುವ ಪೂರ್ವದಲ್ಲಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರಚನೆ ಮಾಡಿಕೊಂಡು ಅವುಗಳ ಅನುಷ್ಠಾನವನ್ನು ಮಾಡುವ ವಿಷಯಕ್ಕೆ ಬದ್ಧವಾಗಿ ಸರ್ಕಾರ ರಚನೆಯನ್ನು ಮಾಡಿರ್ತವೆ. During national emergency or crisis, national government is formed through coalition. ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಕೆಲವೊಂದು ರಾಷ್ಟ್ರೀಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕ ಪಕ್ಷಗಳು ಸೇರಿಕೊಂಡು ಸರ್ಕಾರವನ್ನು ರಚನೆಯನ್ನು ಮಾಡಿರ್ತಾರೆ. Coalition deteriorates the supreme status of the prime minister who heads the government. ಸಮ್ಮಿಶ್ರ ಸರ್ಕಾರದಲ್ಲಿ ಸಹಿತ ಪ್ರಧಾನಮಂತ್ರಿಯೇ ಸರ್ಕಾರದ ಮುಖ್ಯಸ್ಥನಾಗಿದ್ದು ಅವರೇ ಸರ್ಕಾರವನ್ನು ಮುನ್ನಡೆಸ್ತಾ ಇರ್ತಾರೆ. ಎಲ್ಲ ಪಕ್ಷಗಳ ವಿಶ್ವಾಸವನ್ನು ತೆಗೆದುಕೊಂಡು ಕಾರ್ಯವನ್ನು ನಿರ್ವಹಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. A person who belongs to small party becomes the leader of the house and naturally heads the government and agreeable. ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಸಹಿತ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ಈ ಹಿಂದೆ 1995-96ರಲ್ಲಿ HD ದೇವೇಗೌಡರು ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿಗಳು ಒಮ್ಮೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶ ಬಂತು. ಕೆಲವು 34 ಜನರಿಂದ ಕೂಡಿರ್ತಕ್ಕಂಥ ಜನತಾದಳದ ಪಕ್ಷದವರಾದ ಇವರು ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಹಾಗೆಯೇ ಇಂದ್ರ ಕುಮಾರ್ ಗುಜ್ರಾಲ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಸಣ್ಣ ಪುಟ್ಟ ಪಕ್ಷಗಳು ಸಹಿತ ಕೆಲವೊಂದು ಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋದನ್ನು ಕಾಣ್ತೀವಿ. ತಾವು ಗಮನಿಸುವ ಹಿಂದೆ ಕರ್ನಾಟಕದಲ್ಲಿ HD ಕುಮಾರಸ್ವಾಮಿ ಕೇವಲ 46 ಸ್ಥಾನಗಳು ಪಡೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ 86 ಜನ ಸದಸ್ಯರ ಪಕ್ಷವಾದ ಇದು ಬೆಂಬಲವನ್ನು ಕೊಡ್ತು. ಕಾಂಗ್ರೆಸ್ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ರೂ ಸಹಿತ ಸ್ಥಾನಗಳ ಕೊರತೆಯಿಂದ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. 3ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಹಾಗೆಯೇ coalition partners always free to cede their relationship and fight one's identity. ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾದಂಥ ಪಕ್ಷಗಳು ಯಾವುದೇ ಸಂದರ್ಭದಲ್ಲೂ
ಈ ಘಟಬಂಧನದಿಂದ ಅಥವಾ ಅಲಯನ್ಸಿಂದ ಹೊರಬರಬಹುದು, ತಮ್ಮನ್ನು ತಾವು ಗುರುತಿಸಿಕೊಳ್ಳಬಹುದು. ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು 70ಕ್ಕಿಂತ ಜಾಸ್ತಿ ಸಮ್ಮಿಶ್ರ ಸರ್ಕಾರಗಳು ಬಂದೋಗಿದೆ. ಸ್ವತಂತ್ರ ಪೂರ್ವದಲ್ಲೇ 1937ರಲ್ಲಿ ಭಾರತ ದೇಶದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬಂತು. ಇವೆಲ್ಲ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಅಂತೇಳಿ ನಾವು ಹೇಳ್ಬೋದಾಗಿದೆ. ಹಾಗೆಯೇ ಸಮ್ಮಿಶ್ರ ಸರ್ಕಾರದಲ್ಲಿ ಅನೇಕ ಗುಣದೋಷಗಳನ್ನು ಸಹಿತ ಕಾಣಬಹುದಾಗಿದೆ. ಮೊದಲಿಗೆ ಮೆರಿಟ್ಸ್. ದ ಕೋಯಲಿಷನ್ ಗವರ್ಮೆಂಟ್ ಪ್ರೊವೈಡ್ಸ್ ಬ್ರಾಡರ್ ರಿಪ್ರೆಸೆಂಟೇಷನ್ ಟು ದಿ ಪೀಪಲ್ ಆಸ್ ಬಿಗ್ ಆ್ಯಂಡ್ ಸ್ಮಾಲ್ ಪಾರ್ಟೀಸ್ ಜಾಯಿನ್ ಹ್ಯಾಂಡ್ಸ್ ಇನ್ ದಿ ಗವರ್ನಮೆಂಟ್. ಮೊದಲನೇದಾಗಿ ಈ ಸಣ್ಣ ಪುಟ್ಟ ಪಕ್ಷಗಳು ಸಹಿತ ಸರ್ಕಾರದಲ್ಲಿ ಭಾಗಿಯಾಗುವ ಅವಕಾಶವನ್ನು ಸಮ್ಮಿಶ್ರ ಸರ್ಕಾರ ಇದರಲ್ಲಿ ಪಡಿತಾರೆ. ಮೊದಲೊಂದು ಕಾಲ ಇತ್ತು, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರಗಳಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳೇ ಭಾಗವಹಿಸ್ತಾರೆ. ಇವತ್ತು ಆಗಲ್ಲ. ಸಮ್ಮಿಶ್ರ ಸರ್ಕಾರ ಯುಗದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಬಂದಿರತಕ್ಕಂಥ UPA ಆಗಿರಲಿ ಅಥವಾ NDA ಆಗಿರಲಿ, ಇಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಸಹಿತ ರಾಜಕೀಯ ಪ್ರಾಧಾನ್ಯತೆಯನ್ನು ಸರ್ಕಾರದಲ್ಲಿ ಭಾಗವಹಿಸುವ, ಮಂತ್ರಿಯಾಗುವ, ಬೇರೆ ಬೇರೆ ಸ್ಥಾನಗಳನ್ನು ಪಡಿತಕ್ಕಂಥ ಅವಕಾಶವನ್ನು ಪಡಿತವೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಹೀಗಾಗಿ ಸಣ್ಣ ಪುಟ್ಟ ಪಕ್ಷಗಳು ಈ ಸಮ್ಮಿಶ್ರ ಸರ್ಕಾರದ ಯುಗದಲ್ಲಿ ಪ್ರಾಧಾನ್ಯತೆಯನ್ನು ಪಡಿತಾ ಇದ್ದಾವೆ ಅಂತೇಳಿ. ಹಾಗೆಯೇ ಇಲ್ಲಿ ಎರಡನೇದಾಗಿ ಕನ್ಸೆನ್ಸಸ್ ಬೇಸ್ಡ್ ಪೊಲಿಟಿಕ್ಸ್ಗೆ ಇಂಪಾರ್ಟೆನ್ಸ್ ಇದೆ. ಇಟ್ ಪ್ರೊವೈಡ್ಸ್ ಅನ್ ಅಪಾರ್ಚುನಿಟಿ ಫಾರ್ ದಿ ಕನ್ಸೆನ್ಸಸ್ ಬೇಸ್ಡ್ politics which represents the public opinion, national policies, issues and programs. ಇಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ಸಹಿತ ಮಾನ್ಯತೆ ಸಿಗುತ್ತದೆ, ಪ್ರಾಧಾನ್ಯತೆ ಸಿಗುತ್ತದೆ. ಇಲ್ಲಿ ವಿಚಾರ ತಿಳುವಳಿಕೆಗೆ ಇಲ್ಲಿ ಹೆಚ್ಚಿನ ಅವಕಾಶವಿರುತ್ತದೆ. ಇಲ್ಲಿ ಪ್ರಾದೇಶಿಕ ಪಕ್ಷಗಳಿಗೂ ಸಹಿತ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಸರ್ಕಾರ ರಚನೆ ಮಾಡೋದ್ರಿಂದ ರಾಷ್ಟ್ರೀಯ ಹಿತಾಸಕ್ತಿ ಜೊತೆಗೆ ಪ್ರಾದೇಶಿಕ ಹಿತಾಸಕ್ತಿಗಳು ಸಹಿತ ರಕ್ಷಿಸಲ್ಪಡ್ತವೆ ಅಂತೇಳಿ ಹೇಳ್ಬೋದು. ಹಾಗೆಯೇ ಕೋಯಲಿಷನ್ ಟೇಕ್ಸ್ ಕೇರ್ ಆಫ್ ಡೈವರ್ಸಿಟಿ ಆ್ಯಂಡ್ ಪ್ಲೂರಾಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ವೈವಿಧ್ಯತೆಗೆ ಹಾಗೂ ಬಹುತತ್ವಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂತೇಳಿ. ಬೈ ಫೀಲಿಂಗ್ ದ ಪಲ್ಸ್ ಆಫ್ ದಿ ಪೀಪಲ್ ಇಟ್ ಪ್ರೊವೈಡ್ಸ್ ಗುಡ್ ಗವರ್ನೆನ್ಸ್. ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಆಡಳಿತ ನಡೆಸೋದ್ರಿಂದ ಇದು ಉತ್ತಮ ಆಡಳಿತವನ್ನು ಕೊಡೋಕ್ಕೂ ಸಹಿತ ಸಾಧ್ಯವಾಗ್ತದೆ ಅಂತೇಳಿ. The presence of various political parties provides broader choice for the people to elect. ಇವತ್ತು ಜನರ ಮುಂದೆ ಅನೇಕ ಪಕ್ಷಗಳು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕಿರ್ತವೆ, ಉಮೇದುವಾರರನ್ನಾಗಿ ಮಾಡಿರ್ತವೆ. ತಮ್ಮ ಪ್ರತಿನಿಧಿಗಳು ಯಾರಾಗಬೇಕು ಅಂತಕ್ಕಂಥ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಜನರಿಗೆ ಬಹು ಆಯ್ಕೆಗಳು ಸಮ್ಮಿಶ್ರ ಸರ್ಕಾರದ ಯುಗದಲ್ಲಿ ಕಾಣಬಹುದು. ಮೊದಲೊಂದು ಕಾಲ ಇತ್ತು, ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯ ಪಕ್ಷಗಳೇ ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಇರಲಿಲ್ಲ. ಆದರೆ ಇವತ್ತು ಜನರು ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ, ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿ ಆಯ್ಕೆಗೆ ಅವಕಾಶ ಇದೆ. ಬಹು ಆಯ್ಕೆ ಇರೋದ್ರಿಂದ ತಮಗೆ ಸೂಕ್ತವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗೆಯೇ ಇಟ್ ಡಸ್ ನಾಟ್ ಅಲೌ ಆಟೋಕ್ರಾಟಿಕ್ ರೂಲ್. ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಏಕಪಕ್ಷೀಯ ಅಥವಾ ಸರ್ವಾಧಿಕಾರತ್ವಕ್ಕೆ ಇಲ್ಲಿ ಅವಕಾಶವಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾದ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳಬೇಕಾಗ್ತದೆ. ಇನ್ನು ಡಿಮೆರಿಟ್ಸ್. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿ ವೇರಿಯಸ್ ಪಾರ್ಟೀಸ್ ಆ್ಯಂಡ್ ಲೀಡರ್ಸ್ ಬಿಲೀವಿಂಗ್ ಇನ್ ಡಿಫರೆಂಟ್ ಐಡಿಯಾಲಜೀಸ್ ಆ್ಯಂಡ್ political consistency is difficult to achieve, hence political instability persists. ಇಲ್ಲಿ ದೋಷಗಳನ್ನು ಸಹಿತ ಕಾಣಬಹುದಾಗಿದೆ, ಡಿಮೆರಿಟ್ಸ್. ಮೊದಲನೇದಾಗಿ ಒಂದು ಸರ್ಕಾರದಲ್ಲಿ ಅನೇಕ ಪಕ್ಷಗಳು ಸೈದ್ಧಾಂತಿಕ ಭಿನ್ನತೆಯನ್ನು ಹೊಂದಿ ಭಾಗಿಯಾಗೋದ್ರಿಂದ ಇಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ರಾಜಕೀಯ ಸ್ಥಿರತೆ ಸಾಧ್ಯ ಇಲ್ಲ ಅಂತೇಳಿ ಹೇಳಲಾಗ್ತದೆ. As coalition is the result of mutual consent, heads of government have no say in the formation of their own cabinet and in the formation of national policies, programs, bargaining for power and position,
ಈಸ್ ಕಂಟಿನ್ಯೂಸ್ ವಿತ್ ಅಲಯನ್ಸ್ ಪಾರ್ಟೀಸ್. ಇವತ್ತೇನಾಗ್ಬಿಡ್ತದೆ ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರದ ಹಂಚಿಕೆ ಬಗ್ಗೆ ಜಗಳ ಗೊಂದಲ ಇದ್ದೇ ಇರ್ತದೆ. ಭಾಗಿಯಾದಂಥ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾದಂಥ ಪಕ್ಷಗಳು ನಮಗೆ ಈ ಅಧಿಕಾರ ಬೇಕು, ಈ ಮಂತ್ರಿ ಸ್ಥಾನ ಬೇಕು, ಈ ಪೊಸಿಷನ್ ಬೇಕು, ಈ ಸ್ಥಾನಮಾನ ನಮ್ಮ ಅಭ್ಯರ್ಥಿಗಳಿಗೆ ಕೊಡಬೇಕು, ಮಂತ್ರಿಮಂಡಲದಲ್ಲಿ ನಮಗೆ ಈ ಖಾತೆ ಕೊಡಬೇಕು, ಆ ಖಾತೆ ಕೊಡಬೇಕು ಅಂತಕ್ಕಂಥ ವಾದ ವಿವಾದಗಳು, ಗೊಂದಲಗಳು ಯಾವಾಗಲೂ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೇ ಇರ್ತವೆ. ಇದು ಅಸ್ಥಿರತೆಯನ್ನು ಉಂಟಾಗ್ತದೆ. ಇದು ಒಳ್ಳೆಯ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು. Many times coalition adversely affects political homogeneity. Homogeneity is important for the success of the democracy. ರಾಜಕೀಯ ಸಾಮರಸ್ಯ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಸಾಧ್ಯವಾಗ್ತದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಹೋಮೋಜೆನಿಟಿ ಇಲ್ಲ. ಈ ಯಾವುದು ಪ್ರಾತಿನಿಧಿಕ ಪ್ರಜಾಪ್ರಭುತ್ವದಲ್ಲಿ ಅಥವಾ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಹೋಮೋಜೆನಿಟಿ ಬೇಕಾಗ್ತದೆ. ಹೋಮೋಜೆನಿಟಿ ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗೋದಿಲ್ಲ. ಆದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅನೇಕ ಪಕ್ಷಗಳು ಭಾಗಿಯಾಗೋದ್ರಿಂದ ಇಲ್ಲಿ ಭಿನ್ನಾಭಿಪ್ರಾಯ ಸಹಜವಾಗಿರೋದ್ರಿಂದ ಇಲ್ಲಿ ಹೋಮೋಜೆನಿಟಿ ಸಾಧ್ಯತೆ ಇಲ್ಲ. ಹೋಮೋಜೆನಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಡೆಮೋಕ್ರಸಿ. ದೆನ್ ಓನ್ಲಿ ರಿಪ್ರೆಸೆಂಟೇಟಿವ್ ಗವರ್ನಮೆಂಟ್ ಆರ್ ವಿಚ್ ಒನ್ ದಟ್ ಈಸ್ ಈ ಸಂಸದೀಯ ಪ್ರಜಾಪ್ರಭುತ್ವ ಪಾರ್ಲಿಮೆಂಟರಿ ಡೆಮೋಕ್ರಸಿ will never be success. Collective responsibility is a casualty. The ministry has to act as a unit, but in coalition government it is highly impossible. ನೋಡಿ, ಸರ್ಕಾರ ಸಮ್ಮಿಶ್ರ ಸರ್ಕಾರದಾಗಿರಲಿ ಯಾವುದೇ ಸರ್ಕಾರದಲ್ಲಾಗಿರಲಿ ದ ಗವರ್ಮೆಂಟ್ ಈಸ್ ದ ಹೋಲ್ ಯೂನಿಟ್. ಸರ್ಕಾರ ಅಂದರೆ ಒಂದೇ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಲ್ಲಿ ಐಕ್ಯತೆ ಸಾಮರಸ್ಯ ಬೇಕಾಗ್ತದೆ. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಐಕ್ಯತೆ ಸಾಮರಸ್ಯ ಇರೋದಿಲ್ಲ. ಯಾಕಂದರೆ ಬಹುಪಕ್ಷಗಳ ಸಮ್ಮಿಶ್ರ ಸರ್ಕಾರ ಇದಾಗಿರೋದ್ರಿಂದ ಇಲ್ಲಿ ಹೋಮೋಜೆನಿಟಿ ಇಲ್ಲದೇ ಇರೋದ್ರಿಂದ ಭಿನ್ನಾಭಿಪ್ರಾಯ ಮತ್ತು ಏನು ಅಸ್ಥಿರತೆ ಬಹಳ ಇರ್ತದೆ ಅಂತೇಳಿ. ಹಾಗೇನೆ ಇಲ್ಲಿ ಡಿಸಿಷನ್ ಮೇಕಿಂಗ್ ವಿಲ್ ಬಿ ಟೂ ಲೇಟ್. ಎಲ್ಲ ಪಕ್ಷದ ಜೊತೆಗೆ ಕನ್ಸಲ್ಟೇಷನನ್ನು ಮಾಡಿ ಡಿಸಿಷನ್ ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದು ಬಹಳ ಸಮಯ ತೆಗೆದುಕೊಳ್ತದೆ ಅಂತೇಳಿ ಸಹಿತ ನಾವು ಇಲ್ಲಿ ಹೇಳ್ಬೋದು. ರೀಜನಲ್ ಪಾರ್ಟೀಸ್ ಆಲ್ವೇಸ್ ಐಕಾನ್ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ದೇರ್ ಓನ್ ಪ್ಯಾರೋಕಿಯಲ್ ಇಂಟ್ರೆಸ್ಟ್ ಆ್ಯಂಡ್ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಗಿಂತ ತಮ್ಮ ಪ್ರಾದೇಶಿಕ ಹಿತಾಸಕ್ತಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾರೆ. ಹೀಗಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳು ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಕಡೆಗಣಿಸಲೂಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. Coalition proves it is highly expensive as it does not complete the full term. ಸಮ್ಮಿಶ್ರ ಇಂಥ ಎಲ್ಲ ಭಿನ್ನಾಭಿಪ್ರಾಯಗಳು ಇರೋದ್ರಿಂದ ಅವಧಿಯ ಪೂರ್ವದಲ್ಲಿನೇ ಸರ್ಕಾರ ಬಿದ್ದೋಗೋ ಸಾಧ್ಯತೆ ಇರ್ತದೆ. ಮತ್ತೆ ಮತ್ತೆ ಚುನಾವಣೆ ಬರೋದ್ರಿಂದ ಇದು ಹೈಲಿ ಎಕ್ಸ್ಪೆನ್ಸಿವ್ ಅಂತೇಳಿ ಹೇಳಲಾಗ್ತದೆ. ಅಂದರೆ ಈ ಖರ್ಚುದಾಯಕ, ವೆಚ್ಚದಾಯಕ ಅಂತೇಳಿ ಹೇಳ್ತಾರೆ. ಹಾಗೆಯೇ a coalition government does not have free hand in the formulation of the foreign policies. ವಿದೇಶಾಂಗ ವ್ಯವಹಾರಗಳನ್ನು ರಚಿಸುವಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬಹಳ ತೊಂದರೆಯನ್ನು ಅನುಭವಿಸ್ತವೆ. ಯಾಕಂದರೆ ಒಂದೇ ಐಡಿಯಾಲಜಿ ಇರತಕ್ಕಂಥ ಪಕ್ಷಗಳು ಇಲ್ಲದೇ ಇರೋದ್ರಿಂದ ಇದು ಬಹಳ ಕಷ್ಟದಾಯಕ ಅಂತೇಳಿ. Coalition government cannot have long-term planning and views. Its mean aim to escape from the present political volatility. ನೋಡಿ, ಸಮ್ಮಿಶ್ರ ಸರ್ಕಾರಗಳು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗಳನ್ನು ಹಾಕೋದಿಲ್ಲ. ಸಂದಿಗ್ಧ ಸಂದರ್ಭದಲ್ಲಿ ರಾಜಕೀಯ ಸಮಸ್ಯೆಗಳಿಂದ ಪಾರಾಗಲು ಕಾರ್ಯಕ್ರಮಗಳನ್ನು ರೂಪಿಸಿ ಅವು ಲಾಭವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿರ್ತವೆ. ಲಾಂಗ್ ಟರ್ಮ್ ಬೆನಿಫಿಟ್ ಪ್ರೋಗ್ರಾಮ್ಸ್ಗಳನ್ನು ಅವು ಅವಾಯ್ಡ್ ಮಾಡ್ತವೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ದೀಸ್ ಆರ್ ಆಲ್ ಡಿಮೆರಿಟ್ಸ್ ಆಫ್ ದಿ ಕೋಯಲಿಷನ್ ಪಾಲಿಟಿಕ್ಸ್.
ಇಷ್ಟು ಇವತ್ತು ಸಾಕು. ನಾಳೆ ಮುಂದಿನ ವಿಷಯಗಳನ್ನ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಸರ್ ಆಫ್ ಮಾಡಿ 8 ನಿಮಿಷ ಆತ್ರಿ.